ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾನಿಸು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ನಿಮಗೆ ಇವತ್ತಿನ ದಿನ ಒಂದು ರಾಗಿ ಮಾಲ್ಟ್ ಸ್ವಲ್ಪ ಸ್ಪೆಷಲ್ಲಾಗಿ ಆರೋಗ್ಯಕರವಾಗಿರಲಿ ಆ ಥರ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ, ನಾನು ಇವಾಗ ಆ ರಾಗಿ ಮಾಲ್ಟಿಗೆಲ್ಲ ಏನೇನೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತೇಳಿ ಹೇಳ್ತಾ ಹೋಗ್ತೀನಿ ನಿಮಗೆ. ನಾನು ಈ ಸ್ಪೂನ್ ತೋರಿಸ್ತಾ ಇದ್ದೀನಲ್ಲ, ಆ ಸ್ಪೂನಲ್ಲಿ ಲೂಸಾಗಿ 3 ಸ್ಪೂನು ರಾಗಿ ಮಾಲ್ಟ್ ಪೌಡ್ರು. ಈ ಮಾಲ್ಟ್ ಪೌಡ್ರ್ ಬಗ್ಗೆ ನಾನು ಈಗಾಗಲೇ ಹಿಂದಿನ ವೀಡಿಯೋಗಳಲ್ಲಿ ಹೇಗೆ ಮಾಡೋದು ಅಂಥೇಳಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಅದಕ್ಕೆ ಇವಾಗ ನಾನು ಅದನ್ನು ಮಾಡೋದನ್ನು ತೋರಿಸ್ತೀನಿ. ನಾನು ಈ ಗ್ಲಾಸ್ ತೊಗೊಂಡಿದ್ದೀನಲ್ಲ, ಆ ಗ್ಲಾಸಲ್ಲಿ ನಾನು ಒಂದು 3 ಗ್ಲಾಸ್ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಒಂದು ಸ್ವಲ್ಪ ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟೇ ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ, ಒಂದು ಚಿಟಿಕೆಯಷ್ಟು. ಹಾಗೆ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾನು ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ನಾನು ಒಂದು ರಾಗಿ ಮಾಲ್ಟನ್ನು ತಯಾರು ಮಾಡ್ತೀನಿ. ಬನ್ನಿ, ಇವಾಗ ನಾನು ನೀರನ್ನು ಬಾಯ್ಲ್ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇವಾಗ ಈ ಗ್ಲಾಸಲ್ಲಿ ನೋಡಿ, ನಾನು ಒಂದು 3 ಗ್ಲಾಸ್ ನೀರು ಬೇಕು. ಒಂದು 3 ಸ್ಪೂನು ಲೂಸಾಗಿ ತಗೊಂಡಿರತಕ್ಕಂಥ ಮಾಲ್ಟ್ ಪೌಡ್ರಿಗೆ ನಾನಿಲ್ಲಿ 2.25 ಲೋಟದಷ್ಟು ನಾನು ನೀರನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಇನ್ನು 1/4 ಲೋಟ ನೀರನ್ನು ಇದನ್ನು ಪೇಸ್ಟನ್ನು ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನಾನು. ನೀವು ಪಾತ್ರೆಯಲ್ಲಿ ನೀರು ಹಾಕಿ ಮಳ್ಳೋ ತನಕನಾದರೂ ಬಿಟ್ಟು ಇದನ್ನು ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು, ಅಥವಾ ಡೈರೆಕ್ಟಾಗಿ ನೀವು ಹಸಿ ನೀರು ಅಂದರೆ ತಣ್ಣನೆಯ ನೀರಿಗೂ ಕೂಡ ನೀವು ಇದನ್ನು ಹಾಕ್ಬೋದು. ಹಾಗೆ ನಾನಿಲ್ಲಿ ನಾನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ಅದನ್ನಿಟ್ಟು ಅಲ್ಲಿ ವೆಯ್ಟ್ ಮಾಡ್ಕೊತಾ ನಿಂತ್ಕೊಳ್ಳೋದಕ್ಕೆ ಕೆಲವರೊಬ್ಬರು ಇಷ್ಟಪಡೋದಿಲ್ಲ. ಸ್ವಲ್ಪ ಬಾಯ್ಲ್ ಆದಮೇಲೆ ಹಾಕಿದರೆ ಬೇಗನೂ ಕೂಡ ಆಗುತ್ತೆ, ಬೇರೆ ಕೆಲಸನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಬಾಯ್ಲ್ ಮಾಡೋಕ್ಕಿಟ್ಟು ಇವಾಗ ನಾನು ಈ 1/4 ಕಪ್ಪು ನೀರಲ್ಲಿ ನಾನು ಈ ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ. ಮಾಲ್ಟ್ ಪೇಸ್ಟ್ ನೀಟಾಗಿ ಗಂಟಿಲ್ದಲೆ ನೀಟಾಗಿ ಅದನ್ನು ಸ್ಮೂತಾಗಿ ಕಲಿಸ್ಕೊತಾ ಇದ್ದೀನಿ. ಅದು ನೀರು ಮಳ್ಳೋದಕ್ಕೆ ಕೂಡ ಇಟ್ಟಿದ್ದೀನಿ ನಾನು. ಅಷ್ಟರೊಳಗೆ ನಾನು ಈಗ ಏನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ನಲ್ವ, ಅದನ್ನು ನಾನು ಇವಾಗ ಒಂದು ಬ್ಲೆಂಡರ್ ತೊಗೊಂಡು ಆ ಬ್ಲೆಂಡರ್ಗೆ ಹಾಕ್ಕೊತೀನಿ. ಅದಕ್ಕೂ ಮೊದಲು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೆ. ಹಾಗೆ ನಮಗೆ ಸ್ವೀಟ್ ಇಷ್ಟ ಸ್ವಲ್ಪ, ಹಂಗಾಗಿ ನಾನು ಸ್ವಲ್ಪ ಬೆಲ್ಲನೂ ಕೂಡ ಅದಕ್ಕೆ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ, ನೀರು ಹಾಕಿದ್ನಲ್ವ ಅದಕ್ಕೆ. ಇವಾಗ ನಾನು ಏನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ನಲ್ವ, ಅದನ್ನೆಲ್ಲನೂ ಕೂಡ ಒಂದು ಸರಿ ಬ್ಲೆಂಡ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೆ ಹಾಕಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಯಸ್ಸಾಗಿಯೇ ಬ್ಲೆಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ಎಲ್ಲನೂ, ಯಾಕೆಂದರೆ ಡ್ರೈ ಆಗಿ ಇದೆ. ನೀವು ಬೇಕಂದರೆ ನೀವು ಓವರ್ ನೈಟ್ ಅದನ್ನು ಸೋಕ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸಡನ್ನಾಗೆ ಅಂದ್ಕೊಂಡಿದ್ದರಿಂದ ನಾನು ಡ್ರೈ ಫ್ರೂಟ್ಸನ್ನು ಹಾಗೇ ಡ್ರೈ ಆಗಿರೋದನ್ನೇ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಲೋಟ ಹಾಲು ಕೂಡ ಸೇರಿಸ್ತೀನಿ ನಾನೀಗ. ಅದಕ್ಕೆ ಹಾಲು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಚೆನ್ನಾಗೆ ಅನಿಸುತ್ತೆ. ಆಹಾರ ತಿನ್ನೋದಿಲ್ಲ ಮಕ್ಕಳುಗಳು, ಬೆಳಗ್ಗೆ ಸ್ಕೂಲ್ಗೆಲ್ಲ ಹೋಗಬೇಕು ಅನ್ನೋರು ಊಟ ಮಾಡಲ್ಲ ನನ್ನ ಮಕ್ಕಳು ಅಂತ ಅಂದ್ಕೊತಿರ್ತಾರೆ. ಅಂಥವರಿಗೆ ಈ ಥರ ಒಂದು ಮಾಲ್ಟಲ್ಲೇ ಎಲ್ಲ ಎನರ್ಜಿ ಬರತಕ್ಕಂಥ ಆರೋಗ್ಯಕರವಾದ ಎಲ್ಲ ಪೌಷ್ಟಿಕಾಂಶಗಳನ್ನು ಯೂಸ್ ಮಾಡಿರೋ ಮಾಲ್ಟು, ಜೊತೆಗೆ ಈ ಡ್ರೈ ಫ್ರೂಟ್ಸು, 1 ಗ್ಲಾಸ್ ಹಾಲು, ಅದನ್ನು ಸೇರಿಸ್ಬಿಟ್ಟು ನಾವು ಕೊಟ್ಟರೆ ಮಕ್ಕಳಿಗೆ ತುಂಬ ಹೆಲ್ದಿಯಾಗೂ ಕೂಡ ಇರುತ್ತೆ. ಅವರು ಒಂದು ಊಟನೂ ನೀಟಾಗಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಕೊಬೋದು. ಇದು ಓನ್ಲಿ ಮಾಲ್ಟ್ ಆಗಿರಲ್ಲ, ಎನರ್ಜಿ ಫುಡ್ಡು ಕೂಡ ಆಗಿರುತ್ತೆ ಮಕ್ಕಳಿಗೆ. ದೊಡ್ಡವ್ರಿಗೆಲ್ಲ ಹೆಲ್ತಿ ಡ್ರಿಂಕ್ ಕೂಡ ಆಗಿರುತ್ತೆ. ಹೀಗೆ ನಾನು ಮಿಲ್ಕ್ ಶೇಕ್ ಥರ ಮಾಡ್ಕೊತೀನಿ, ಡ್ರೈ ಫ್ರೂಟು ಮಿಲ್ಕ್ ಶೇಕ್ ಥರನೂ ಮಾಡಿಕೊಂಡು. ಇವಾಗ ಬನ್ನಿ, ನೀರೆಲ್ಲ ಬಾಯ್ಲಾಗಿ ಕುದೀತಾ ಇದೆ. ಇವಾಗ ಅದಕ್ಕೆ ನಾವೇನು ಪೇಸ್ಟನ್ನು ಮಾಡ್ಕೊಂಡಿದ್ವಿ ನಾವು, ಅದನ್ನು ಇವಾಗ ಅದಕ್ಕೆ ಸೇರಿಸ್ತಾ ಗಂಟಿಲ್ದಲೆ ಗುರಾಡ್ಕೋಬೇಕು. ಬೇಗನೆ ಆಗಿಬಿಡುತ್ತೆ ಇದು, ಹಂಗಾಗಿ ಕುದಿಬೇಕಾದ್ರೆ ಬಿಟ್ಟರೆ ಭಾಳ ಹೊತ್ತು ಕುದಿಸೋವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಕುದಿ ಬರುತ್ತೆ, ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕು ಇದನ್ನು. ಆಮೇಲೆ ಆರಿದ ನಂತರ ಅದು ತುಂಬ ತಿಕ್ಕಾಗಿ ಆಗುತ್ತೆ. ಮೊದಲೇ ಗಟ್ಟಿ ಮಾಡಿಕೊಂಡ್ರೆ ಇನ್ನೂ ತುಂಬ ಗಟ್ಟಿಯಾಗುತ್ತೆ, ಅದು ಕುಡಿಯೋದಕ್ಕೆ ಚೆನ್ನಾಗಿರೋದಿಲ್ಲ ರಾಗಿ ಮಾಲ್ಟು. ಹಾಗಾಗಿ ಸ್ವಲ್ಪ ತಿಳಿಯಾಗೆ ಮಾಡಿಕೊಂಡ್ರೆ ಆ ತಣ್ಣಗಾದ ನಂತರ ನಮಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಅಂಥೇಳಿ. ನೀವು ಅರ್ಜೆಂಟಾಗಿ ಮಾಡಿಕೊಂಡು ಅದಕ್ಕೆ ಆ ಪಾತ್ರೆಯಲ್ಲೇ ಇಟ್ಟರೆ ತುಂಬ ಹೊತ್ತಾಗುತ್ತೆ ಆರೋದಕ್ಕೆ ಅಂತ ಅಂದ್ಕೊಂಡು ಬೇಗ ಕುಡಿಬೇಕು ಅಂದ್ಕೊಂಡ್ರೆ ಒಂದು ಅಗಲವಾದ ಒಂದು ಊಟದ ತಟ್ಟೆ ಅಥವಾ ಏನಾದರೂ ಒಂದು ವಸ್ತು ಅಗಲವಾಗಿರೋದು ತೊಗೊಂಡು ಅದರಲ್ಲಿ ಹಾಕಿದರೆ 5 ನಿಮಿಷ ಅನ್ನೋಷ್ಟೊತ್ತಿಗೆ ಅದು ಫುಲ್ಲು ತಣ್ಣಗಾಗಿ
ತಿಕ್ಕಾಗಿ ಕೂಡ ಆಗುತ್ತೆ. ಯಾಕೆ ಅಂದರೆ ನಾವಿಲ್ಲಿ ಡ್ರೈ ಫ್ರೂಟ್ಸು ಹಾಲನ್ನು ಮಿಕ್ಸ್ ಮಾಡೋದ್ರಿಂದ ಅದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಬಿಸಿಗೆ ಹಾಕ್ಬಿಟ್ರೆ ಅದು ಒಡೆಯೋ ಚಾನ್ಸಸ್ಸು ಇರುತ್ತೆ, ರುಚಿ ಕೆಟ್ಟೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ತಣ್ಣಗೆ ಮಾಡಿದ ಮೇಲೇ ನಾವು ಏನು ಇವಾಗ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ಕೊಂಡ್ವಲ್ಲ ಅದನ್ನು ಅದಕ್ಕೆ ಸೇರಿಸಿದ್ರೆ ತಣ್ಣಗಿರೋದ್ರಿಂದ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಬನ್ನಿ, ಈಗ ನೋಡಿ ಇವಾಗೆಲ್ಲನ ನಾನು ಮಾಲ್ಟ್ ಏನು ಮಾಡಿದ್ನಲ್ವ, ಒಂದು ಆರೋಗ್ಯಕರವಾದ ಮಾಲ್ಟು ರೆಡಿ ಆಯಿತು. ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ ಇದಕ್ಕೆ ಬನಾನೂ ಕೂಡ ನೀವು ಮಿಲ್ಕ್ ಶೇಕ್ ಮಾಡ್ಕೋಬೋದು. ಫ್ರೂಟ್ಸ್ ಏನಿದ್ರೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸ್ಮೂತಿ ಥರನೂ ಕೂಡ ಇದನ್ನು ತಣ್ಣಗಾದ್ಮೇಲೆ ಮಾಲ್ಟನ್ನು ಅದರೊಳಗೇ ಹಾಕಿ ಫ್ರೂಟ್ಸ್ ಎಲ್ಲ ಹಾಕಿ ಸ್ಮೂತಿ ಕೂಡ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಒಣ ದ್ರಾಕ್ಷಿನೂ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಇದನ್ನು ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ಎಲ್ರೂ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.